ನಮಸ್ಕಾರ, ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ನಮ್ಮ ಕಾರ್ಕಳ ತಾಲೂಕಿನ ಶಿರ್ಲಾಲು ಗ್ರಾಮದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ಹಾರಾಡಿ ಎಂಬ ಒಂದು ಸಣ್ಣ ಊರಿನಲ್ಲಿ. ಪಶ್ಚಿಮ ಘಟ್ಟದ ತಪ್ಪಲಿಂದ ಹರಿದು ಬರುವಂತಹ ಈ ಹಾರಾಡಿ ನದಿಯ ಇನ್ನೊಂದು ಪಕ್ಕದಲ್ಲಿ ಒಂದು 17 ಮನೆಗಳಿವೆ ಅಂತ ಹೇಳಿ ನಮಗೆ ಇವರು ಪ್ರಶಾಂತ್ ಅವರು ಹೇಳಿದರು. ಇಲ್ಲಿಯ ಸ್ಥಳೀಯರು ಇಷ್ಟು ವರ್ಷ ಯಾಕೆ ಇಲ್ಲಿ ಒಂದು ಸೇತುವೆ ಆಗಲಿಲ್ಲ, ಯಾಕೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಲ್ಲ ಅಂತ ಹೇಳಿ ಅವ್ರ ಜೊತೆನೆ ಮಾತನಾಡುವ. ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ, ಇಷ್ಟವರೆಗೂ ಮಾಡಿಕೊಡ್ಲಿಲ್ಲ. ಪ್ರತಿ ವರ್ಷ ಕೊಟ್ಟರು ಮಾಡಿಕೊಡ್ತೇನೆ ಅಂತ ಹೇಳಿದ್ರು, ಇಷ್ಟವರೆಗೆ ಮಾಡಿಕೊಡ್ಲಿಲ್ಲ. ಈ ಸಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಇವತ್ತು ಈ ಸಲ ನೋಡಬೇಕು ಮಾಡಿ ಕೊಡ್ತಾರೆ ಅಂತ. ಇಲ್ಲಿಯ ಜನಪ್ರತಿನಿಧಿಗಳಿಗೆ ಕಾರಣ, ಯಾಕಂದರೆ ಸರಿಯಾಗಿ ಕೆಲಸ ಮಾಡಿಲ್ಲ. ಮಾಡಿದರೆ ಇಷ್ಟವರೆಗೆ ಈ ಸಮಸ್ಯೆ ಬರ್ತಿರಲಿಲ್ಲ. ನೋಡಿ ಈಗ ನಡ್ಕೊಂಡು ಬರ್ತಿದ್ದಾರೆ. ಹಾಗೆ ಸಾಧಾರಣ ಹೋದ ವರ್ಷನೇ ಭರವಸೆ ಕೊಟ್ಟಿದ್ದಾರೆ. ಈ ವರ್ಷ ನಿನ್ನೆ ಇಲ್ಲಿ ಸುನೀಲ್ ಕುಮಾರ್ ಬಂದು ಹೇಳಿದ್ದಾರೆ, ಜನವರಿ ತಿಂಗಳಿಗೆ ಟೆಂಡರ್ ಆಗಿ ಗುದ್ದಲಿ ಪೂಜೆಯಾಗಿ ಈ ಮಳೆಗಾಲವನ್ನು ಕಲಿಯಿರಿ, ನೆಕ್ಸ್ಟ್ ಮಳೆಗಾಲದಲ್ಲಿ ಸೇತುವೆಯಲ್ಲಿ ಹೋಗುವ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂದರೆ ಖಂಡಿತವಾಗಿ ಹೇಳುವಾಗಿದ್ದಾರೆ ನಿನ್ನೆ ಇಲ್ಲಿ ಬಂದು. ಹಾಗೆ ಅವರ ಭರವಸೆ ಮೇಲೆ ನಾವಿದ್ದೇವೆ ಈ ವರ್ಷ. ನನ್ನ ಹೆಸರು ಪ್ರದೀಪ್ ಹಾರಾಡಿ ಅಂತ. ಸುಮಾರು 22 ವರ್ಷದಿಂದ ನಾವು ಬೇಡಿಕೆ ಕೊಟ್ಟಿದ್ದೇವೆ. ಸುನೀಲ್ ಕುಮಾರ್ ಸರ್ ಈ ಸಲ ಗ್ಯಾರಂಟಿ ಅಂದರೆ ಜನವರಿ 1ನೇ ತಾರೀಕಿಗೆ ಗುದ್ದಲಿ ಪೂಜೆ ಮಾಡಿ 3 ತಿಂಗಳು ಈ ಸಲ ಕಲೀರಿ ನೀವು. ಇನ್ನು ಜನವರಿ ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡಿ 3 ತಿಂಗಳೊಳಗೆ ಸೇತುವೆ ಮಾಡಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇಷ್ಟು ಮುಂಚೆ ಕೊಟ್ಟಿದ್ದಾರೆ. ಈಗ ಫೈನಲ್ ಆಗಿ ನಾವು ಇಷ್ಟು ಒತ್ತಡ ಹಾಕಿದ ಮೇಲೆ ಪುನಃ ಭರವಸೆ ಕೊಟ್ಟಿದ್ದಾರೆ, ಮಾಡಿ ಕೊಡ್ತಾರೆ ನಮ್ಮ ನಂಬಿಕೆ ಇದೆ. ಆದರೆ ಅದರ ಒಳಗೂ ಅದಕ್ಕಿಂತ ಮುಂಚೆನೂ ನಾವು ಯಾರಾದರೂ ಒಂದು ಹುಷಾರಿಲ್ಲದವರು ಯಾರೇ ಇರಲಿ ಅವರನ್ನು ಹೊತ್ಕೊಂಡು ಬರೋದಾದ್ರೆ ಒಂದು ಬೆಡ್ಶೀಟ್ಗೆ ಹಾಕಿ ಅದರಲ್ಲಿ ಎತ್ಕೊಂಡು ಈ ನೀರಲ್ಲಿ ಬರಬೇಕು. ನಾವು ನಮ್ಮ ಸಮಸ್ಯೆ ಒಂದೇ, ನಮಗೆ ಯಾವ ಪಕ್ಷದವರೇ ಆಗಲಿ ನಮಗೆ ಮೊದಲು ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, 2 ಮಕ್ಕಳನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಬೆಳಿಗ್ಗೆ ದಾಟಿಸಬೇಕು. ನಾನು ಸತ್ತೆ ಅಂದರೆ ನನ್ನ ಮಕ್ಕಳು ಸಾಯ್ಕೊಂಡು ಹೋಗ್ತಾರೆ ನೀರಲ್ಲಿ. ಸರ್ಕಾರ ಇದಕ್ಕೆ ಯಾವುದಾದ್ರೂ ಒಂದು ಕ್ರಮ ಕೊಡಬೇಕು. ನಮ್ಮದು ಬೇಡಿಕೆ ಒಂದೇ, ನಮಗೆ ಸೇತುವೆ ಆಗಬೇಕು. ಪ್ರಾಯದವರಿಗೆ ಒಂದು ಅನುಕೂಲ, ನಮ್ಮ ಅಪ್ಪನ ಕಾಲದಲ್ಲಿ ಆಗಲಿಲ್ಲ, ನಮ್ಮ ಮಕ್ಕಳ ಕಾಲದಲ್ಲಿ ಅದಾದ್ರೂ ಆಗಬೇಕು ಅಂತ ಅಷ್ಟೇ ಬೇಡಿಕೆ. ನಮಗೆ ಯಾವ ಪಕ್ಷ ಮುಖ್ಯ ಅಲ್ಲ, ನಮಗೆ ಸೇತುವೆ ಮುಖ್ಯ. ಜನವರಿ 1ನೇ ತಾರೀಕಿಗೆ ಗುದ್ದಲಿ ಪೂಜೆ ಆಯಿತು. ನಮ್ಮದು ಮತದಾರ, ನಾವು ಫೀಲ್ಡಿಗೆ ಹೋಗ್ತೇವೆ, ವೋಟ್ ಹಾಕ್ಲಿಕ್ಕೂ ಹೋಗ್ತೇವೆ. ನಾವು ಪಕ್ಷದ ಹಿಂದೆ ಹೋಗ್ತೇವೆ, ಯಾವ ಪಕ್ಷ ಮಾಡಿದ್ದು ಆ ಪಕ್ಷದ ಹಿಂದೆ ಹೋಗ್ತೇವೆ. ನಿಮಗೆ ಈ ಸಲ ನಿರಾಶೆ ಮಾಡೋದಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿದೆ. ನಾವು ಅವರನ್ನೇ ನಂಬಿಕೊಂಡಿದ್ದೇವೆ. ಸುನೀಲ್ ಕುಮಾರ್ ಸರ್ ಎಲ್ಲ ಕಡೆನೂ ಅಭಿವೃದ್ಧಿ ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಕಡೆನೂ ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ನಮ್ಮದೇ ಒಂದು ಮಾಡಿಕೊಡಿ ಅಂತ ಅವತ್ತು ಯಾವತ್ತೂ ಹೋಗಲಿಲ್ಲ. ಆದರೆ ನಮ್ಮದು ಸಮಸ್ಯೆ ಅಂದರೆ ಇದೊಂದು ಮಾಡಿಕೊಡಿ ಅಂತ ಒಂದು ಪ್ರಾಜೆಕ್ಟ್ ಇದೆ, ಈ ಸಲ ಮಾಡಿಕೊಟ್ಟೆ ಭರವಸೆ ಕೊಟ್ಟಿದ್ದಾರೆ, ಮಾಡಿಕೊಡ್ಬೋದು ಅಂತ ನಮಗೆ ನಂಬಿಕೆ. ಓಕೆ, ಮೂಲ ಕಾರಣ ಅದೇ ಡೀಮ್ ಫಾರೆಸ್ಟ್ ಅಂತ ಹೇಳ್ತಾರೆ. ಡೀಮ್ ಫಾರೆಸ್ಟ್ ಇದರಿಂದ ಅವ್ರದ್ದು ಕೂಡ ಪರ್ಮಿಷನ್ ಬೇಕು, ಅದರಿಂದ ಕೆಲಸ ಸ್ಟಾರ್ಟ್ ಲೇಟ್ ಆಗ್ತಾ ಇದೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಮಾಡ್ತೇವೆ ಅಂತ ನಿನ್ನೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಇಂಜಿನಿಯರ್ ಬಂದಿದ್ದಾರೆ, ಸುನೀಲ್ ಕುಮಾರ್ ಸರ್ ಬಂದಿದ್ದಾರೆ, ಆ ಪಕ್ಷದವರು 2 ಪಕ್ಷದವರು ಬಂದಿದ್ದಾರೆ. ಯಾರು ಬರಲಿಲ್ಲ ಅಂತ ನಾವು ಹೇಳೋದಿಲ್ಲ, 2 ಪಕ್ಷದವರು ಬಂದಿದ್ದಾರೆ, ಇಂಜಿನಿಯರ್ ಬಂದಿದ್ದಾರೆ. ಬಿಟ್ಟು ಡೀಮ್ ಫಾರೆಸ್ಟ್ ಅಂತ ಅರಣ್ಯ ಇಲಾಖೆ ಅಧಿಕಾರಿ ಅಂತ ತಾಲೂಕು ಪಂಚಾಯತಿ ಅವರು ಬಂದಿದ್ದಾರೆ. ಅವ್ರದ್ದಾದರೆ ಈ ಕಡೆ ಯಾವುದು ಕಾಡಿಲ್ಲ, ಇಲ್ಲಿ ಎಲ್ಲ ನಮ್ಮದು ವರ್ಗ ಜಮೀನು ಇರೋದು. ಆ ಕಡೆಯಿಂದ ಬರಲಿಕ್ಕೆ ಯಾವ ವ್ಯವಸ್ಥೆ ಇಲ್ಲ. ಪರ್ಯಾಯ ವ್ಯವಸ್ಥೆ ಅಂದರೆ ವಾಲಿಕುಂಜ ಅಂತ 6 ರೋಡ್ ಇದೆ, ಅದಕ್ಕೆ ಬೇರೆಯೇ ರೋಡ್ ಇದೆ. ಅಂಥ ಸಮಸ್ಯೆ ಅರಣ್ಯ ಇಲಾಖೆಯವರು ಬಂದರೂ ಕೂಡ ಅವ್ರು ಕ್ಯಾಮರಾ ಅಂತೂ ಈಗ ಬೇಕಾದಷ್ಟು ಸೌಲಭ್ಯ ಇದೆ, ಕ್ಯಾಮರಾ ಒಂದು ಇಟ್ಬೋದು, ಎಂತ ಬೇಕಾದರೂ ವ್ಯವಸ್ಥೆ ಇದೆ. ಇಡೀ ಕಾಡಿಗೆ ಕ್ಯಾಮರಾ ಹಾಕ್ತಾರೆ, ರೋಡ್ ಸೈಡ್ಗೆ ಕ್ಯಾಮರಾ ಹಾಕ್ತಾರೆ. ಅಲ್ಲೊಂದು ಹಾಡಿ ಅಂಗಡಿ ಹತ್ರ ಸ್ಪಾಟ್ ಜಾಗ ಅದು, ಯಾರೇ ಮನುಷ್ಯ ಬಂದರೂ ಹಾಡಿ ಅಂಗಡಿ ಒಳಗೆ ಬಂದು ಹೊರಗೆ ಅದೇ ರಸ್ತೆ, ಅಲ್ಲಿ ಕ್ಯಾಮರಾ ಹಾಕ್ಬೋದು. ಇವರಿಗೆ ವ್ಯವಸ್ಥೆ ತುಂಬ ಇದೆ. ಅವರಿಗೆ ಅದಕ್ಕೋಸ್ಕರ ಸೇತುವೆ ಆದಮೇಲೆ ಮರ ಕಡಿತಾರೆ, ತಗೊಂಡು ಹೋಗ್ತಾರೆ ಅಂತ ಪ್ರಾಜೆಕ್ಟ್ ಬಂದ್ ಮಾಡುವಂಥ ಅವಶ್ಯಕತೆ ಅರಣ್ಯ ಇಲಾಖೆಯವರಿಗಿಲ್ಲ.